ಬಿ ಆರ್ ಪಾಟೀಲ್ ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಕೂಡ ಇದ್ರಾಗ ನೋಡಿದ್ದೀನಿ. ಏನ್ರಿ ಮಾತನಾಡಿದ ಏನೋ ಆಡಿಯೋ ಅವರು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್, ಬಿ.ವೈ. ಗೋಪಾಲಕೃಷ್ಣ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಜೊತೆಗೆ ರಾಜು ಕಾಗೆ ಅವರು, ಹೀಗೆ ತಮ್ಮ ಪಕ್ಷದ 4-5 ಶಾಸಕರುಗಳು ಅನುದಾನ ಸಿಗ್ತಿಲ್ಲ ಅಥವಾ ಕೆಲಸ ಆಗ್ತಿಲ್ಲ ಸೇರಿದಂತೆ ಸಾಕಷ್ಟು ಆರೋಪಗಳನ್ನ ಮಾಡಿದೆ. ಸರ್ಕಾರ ಕೆಲವು ಸಚಿವರುಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಒಳಗೊಂಡಂತೆ ಈ ರೀತಿ ಅಸಮಾಧಾನ ತಮ್ಮ ಪಕ್ಷದ ಶಾಸಕರಲ್ಲಿ ಮುಗಿಲೆದ್ದಿರುತ್ತೆ. ನೋಡಿ, ಒಂದು ಮುಖ್ಯಮಂತ್ರಿಗಳು ಸಂಬಂಧಿಸಿ ಯಾರ್ಯಾರು ಶಾಸಕರಿದ್ದಾರೆ, ಕಾಗೆ ಅವರು ಇರ್ಬೋದು, ಗೋಪಾಲಕೃಷ್ಣ ಅವರು ಇರ್ಬೋದು, ಅವ್ರನ್ನ ಕರೆದು ಮಾತಾಡಿ ಚರ್ಚೆ ಮಾಡಿ ಅಲ್ಲಿ ಅವರ ಮತಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. We at East Point Group of Institutions offer a wide range of courses that provide limitless opportunities, building skills over 2 decades. ತಪ್ಪೇನಿದೆ? ಶಾಸಕಾಂಗ ಸಭೆ ಕರಿಬೇಕು ಅಂತೇಳಿ ಶಾಸಕರು ಒತ್ತಾಯ ಮಾಡೋದು ತಪ್ಪೇನಿಲ್ಲ, ಕೋರಿಕೆ ಮಾಡೋದು ತಪ್ಪಲ್ಲ. ದೇ ಆರ್ ಮೆಂಬರ್ಸ್, ಅದಕ್ಕೇನು ತಪ್ಪಿಲ್ಲ. ಶಾಸಕಾಂಗ ಸಭೆ ಇರೋದೇ ಶಾಸಕರ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ. ಇತ್ಯರ್ಥ ಆಗಿದ್ದಾವೆ, ಸ್ವಲ್ಪ ಉಳಿದಿರ್ತವೆ, ಸ್ವಲ್ಪ ಆಗಿರ್ತವೆ, ಬಗೆಹರಿಸ್ತಾರಲ್ಲ. ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಶಾಸಕರ ಏನು ಅಭಿಪ್ರಾಯಗಳನ್ನ ಗೌರವಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಅದನ್ನ ಕರೆಸಿ ಮಾತಾಡಿ ಬಗೆಹರಿಸ್ತಾರೆ. ಬಿ ಆರ್ ಪಾಟೀಲ್ನು ಕರೆಸ್ತಾರೆ, ಕಾಗೆ ಅವ್ರನ್ನು ಕರೆಸ್ತಾರೆ. ಅವ್ರು ಏನಾದ್ರು ಸಮಸ್ಯೆಗಳಿದಾವಲ್ಲ ಮಾಡಿಕೊಡ್ತಾರೆ. ಬಹುತೇಕ ಸಚಿವರ ಮೇಲೆ ಆರೋಪ, ಉಸ್ತುವಾರಿ ಸಚಿವರುಗಳು ಜಿಲ್ಲೆಯಲ್ಲಿ ಶಾಸಕರಿಗೆ ಸ್ಪಂದಿಸಲ್ಲ, ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಾರೆ ಅನ್ನೋ ಆರೋಪಗಳಿದಾವೆ. ಅಂಥದ್ದು ಯಾವ್ದು ಸ್ಪೆಸಿಫಿಕ್ ಆಗಿ ಅವರು ಹೇಳಿದರೆ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಆ ಬಗ್ಗೆ ಕ್ರಮ ಕೈಗೊಳ್ತಾರೆ. ಯಾರಂಥ ಸಚಿವರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸರಿಯಾಗಿ ಕೆಲಸ ಮಾಡಲ್ಲ ಏನಿದೆ